ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಪೂರ್ಣಿಮಾ ಜಗದೀಶ್ ವ್ಲಾಗ್ಸ್ಗೆ. ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಫುಲ್ಲು ಆರಾಮಾಗಿದ್ದೀನಿ. ಸೊ ಇವತ್ತು ನಾನು ನಮ್ಮ ಪಾಪುದು ಟಾಯ್ಸ್ ಅಂದರೆ ಅವ್ನು ಯಾವ ಟಾಯ್ಸು ತುಂಬ ಇಷ್ಟಪಟ್ಟು ಆಡ್ತಾನೆ, ಹಾಗೆ ಅದರಲ್ಲಿ ನನ್ನ ಫೇವ್ರೆಟ್ ಟಾಯ್ಸ್ ಯಾವುದು ಅಂತೇಳಿ ನಿಮಗೆ ತೋರಿಸೋಣ ಅಂತೇಳಿ ಬಂದಿದ್ದೀನಿ. ಸೊ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ಫಸ್ಟಿಗೆ ಬಂದು ನನ್ನ ಫೇವ್ರೆಟ್ ಮಿನಿ ಕಾರು, ಪಿಂಕ್ ಕಲರು, ತುಂಬ ಕ್ಯೂಟಾಗಿದೆ. ನನಗಂತೂ ಇದು ಒನ್ ಆಫ್ ದಿ ಫೇವ್ರೆಟ್ ಟಾಯ್ ಅಂತಲೇ ಹೇಳ್ಬೋದು. ಇದನ್ನು ಜಾಸ್ತಿ ನಾನು ಅವನಿಗೆ ಆಟ ಆಡೋಕ್ಕೆ ಕೊಡಲ್ಲ. ಒನ್ ಆಫ್ ಫೇವ್ರೆಟ್ ಬಂದು ಮಿನಿ ಟ್ರೈನು. ನಾನು ಆಲ್ಮೋಸ್ಟ್ ಇದು ಮತ್ತು ಇನ್ನೊಂದು ನೋಡಿ ರೆಡ್ ಕಲರ್ ಕಾರು, ಇದು ಯಾವ ಮೆಟೀರಿಯಲ್ ಮಾಡಿದ್ದಾರೆ ಅಂತ ಗೊತ್ತಿಲ್ಲ, ಬಟ್ ಇದು ಮೂರೂ ಅವ್ನು ಎಷ್ಟೇ ಎತ್ತಿ ಬಿಸಾಕಿದ್ರು ಏನೇ ಮಾಡಿದ್ರು ಇದುವರೆಗೂ ಒಂದು ಸಣ್ಣ ಸ್ಕ್ರ್ಯಾಚ್ ಸಹ ಆಗಿಲ್ಲ. ಸೊ ಆಲ್ಮೋಸ್ಟ್ ನಾನು ಹೋದಾಗೆಲ್ಲ ಇದೇ ಥರ ಮೆಟೀರಿಯಲ್ ಇರೋ ಪ್ರಾಡಕ್ಟ್ಸ್ನೇ ಹುಡುಕ್ತಾ ಇದ್ದೀನಿ. ಸೊ ನನಗಂತೂ ಅದು ಮೂರಂತೂ ತುಂಬ ಫೇವ್ರೆಟ್ಟು. ಇದು ಬಂದು ಟಿಪ್ಪರು, ಮೊನ್ನೆ ತರಿಸಿದ್ದು ಆನ್ಲೈನಲ್ಲಿ, ಸ್ವಲ್ಪ ಕನ್ಫ್ಯೂಸ್ ಆಯಿತು ಅಂದ್ವಲ್ಲ, ಸೊ ಇದೇ ಟಿಪ್ಪರು. ನೆಕ್ಸ್ಟು ಬಂದು ಅವ್ನ ಫೇವ್ರೆಟ್ಟು ಅಂದರೆ JCB. ಏನಂತ ಗೊತ್ತಿಲ್ಲ, ಅವನಿಗೆ JCB ಅಂದರೆ ತುಂಬ ಇಷ್ಟ. ಇದರಲ್ಲಿ ಮಣ್ಣು ತುಂಬೋದಾಗಿರ್ಬೋದು, ಮತ್ತು ಇದ್ರ ಜೊತೆ ಆ ಸಿಮೆಂಟ್ ಲಾರಿ, ಆ ಟಿಪ್ಪರ್ ಇಟ್ಕೊಂಡ್ರೆ ಅವ್ನಿಗಿನ್ನೇನು ಬೇಡ, ಊಟ ತಿಂಡಿ ಗಿಂಡಿ ಏನು ಬೇಡ, ಒಂದು ಸ್ವಲ್ಪ ಮಣ್ಣಿದ್ರೆ ಸಾಕು. JCB ಟಿಪ್ಪರ್ ಜೊತೆ ಆಚೆ ಹೋದರೆ 1 ಅವರ್ 2 ಅವರ್ ಆದರೂ ಎದ್ದೇ ಬರಲ್ಲ. ಸೊ ಯಾರು ಎಷ್ಟು ಕೇಳಿದ್ರು ಕೊಡೋದು ಇಲ್ಲ. ಈ 3 ಟಾಯ್ಸ್ ಅಂತೂ ಅವನ ಫೇವ್ರೆಟ್ ಟಾಯ್ಸ್ ಅಂತಲೇ ಹೇಳ್ಬೋದು. ನೆಕ್ಸ್ಟು ಬಂದು ಥಾರ್ ಕಾರ್. ಇದು ಪಾಪುಗೆ ಬರ್ಡೇ ಗಿಫ್ಟಾಗಿ ಬಂದಿತ್ತು. ಕಾರ್ ಮಾತ್ರ ಸಖತ್ತಾಗಿದೆ. ಇದು ಅಷ್ಟೇ, ಸ್ವಲ್ಪ ಸ್ಲೈಡಾಗಿ ಮೂವ್ ಮಾಡಿದ್ರೂ ಸಾಕು, ತುಂಬ ಚೆನ್ನಾಗಿ ಮುಂದೆಗಡೆ ಹೋಗುತ್ತೆ. ಸೊ ನೋಡ್ತಾ ಇರ್ಬೋದು. ಇದು ಇಷ್ಟು ನನ್ನ ಹಾಗೆ ಅವನ ಫೇವ್ರೆಟ್ ಟಾಯ್ಸ್. ಇದು ಬಂದು ಮೊನ್ನೆ ಕೊಲ್ಲೂರಿಗೆ ಹೋಗಿದ್ನಲ್ಲ, ಸೊ ಅಲ್ಲಿಂದ ತಂದಿದ್ದು. ಬರಬೇಕಾದ್ರೆ ಕಡ್ಡಿ ಎಲ್ಲೋ ಮಿಸ್ ಆಗಿ ಬಿದ್ದೋಗಿದೆ. ಇನ್ನೊಂದು ನನಗೆ ಒನ್ ಆಫ್ ದಿ ಫೇವ್ರೆಟ್ ಅನಿಮಲ್ ಅಂದರೆ ಆನೆ. ಏನಂತ ಗೊತ್ತಿಲ್ಲ, ನನಗೆ ಆನೆ ಅಂದರೆ ತುಂಬ ಇಷ್ಟ. ಹಾಗೆ ಆನೆದು ಒಂದು ದೊಡ್ಡ ಟೆಡಿ ಬೇರ್ ಹುಡುಕ್ತಾ ಇದ್ದೀನಿ, ನನಗಿದುವರೆಗೂ ಸಿಕ್ಕಿಲ್ಲ. ಸೊ ನೋಡಬೇಕು. ಇದು ಬಂದು ರಿಂಗ್ಸ್ ಹಾಕುವಂಥದ್ದು. ಸೊ ಇದನ್ನು ರಿಮೂವ್ ಸಹ ಮಾಡ್ಬೋದು. ಹಾಗೆ ಇದರಲ್ಲಿ ಕಲರೆಲ್ಲ ತುಂಬ ಚೆನ್ನಾಗಿ ಐಡೆಂಟಿಫೈ ಮಾಡ್ತಾನೆ. ಸೊ ಎಲ್ಲರ ಮನೇಲೂ ಇದು ಆಲ್ಮೋಸ್ಟ್ ಇದ್ದೇ ಇರುತ್ತೆ. ಮಕ್ಕಳಿಗೆ ಲರ್ನಿಂಗಿಗೂ ಇದು ತುಂಬ ಯೂಸ್ ಆಗುತ್ತೆ. ಅಂದರೆ ಅದು ನಂಬರ್ಸ್ ಎಲ್ಲ ಹೇಳಿ ಹಾಕ್ತಾ ಇರ್ತಾರೆ, ಹಾಗೆ ಸೈಜಸ್ ಎಲ್ಲ ಹಾಕ್ತಾ ಇರ್ತಾರೆ. ಸೊ ನನ್ನ ಮಗನೂ ಹಾಗೆ ಆಟ ಆಡ್ತಾನೆ. ಸೊ ಹಾಗಾಗಿ ಇದು ಬಂದು ಒನ್ ಆಫ್ ದಿ ಫೇವ್ರೆಟ್ ರಿಮೋಟ್ ಕಂಟ್ರೋಲ್ ಕಾರ್. ಅವನಿಗೆ ಇದನ್ನು ಆಲ್ಮೋಸ್ಟ್ ಓಡ್ಸೋಕ್ಕೆ ಬರಲ್ಲ, ಬಟ್ ಆನ್ ಮಾಡಿಕೊಟ್ರೆ ಆ ಕಡೆ ಈ ಕಡೆ ಬಟನ್ ಪ್ರೆಸ್ ಮಾಡಿ ತುಂಬ ಖುಷಿ ಪಡ್ತಾನೆ. ಯಾಕಂದರೆ ಅದು ಒಂದು ಇದಕ್ಕಿದ್ದಂಗೆ ಸ್ಪೀಡಲ್ಲಿ ಹೋಗುತ್ತೆ, ಸ್ಟಾಪ್ ಆಗುತ್ತಲ್ಲ. ಸೊ ಹಾಗಾಗಿ ತುಂಬ ಖುಷಿಪಟ್ಟು ಅದು ಜಸ್ಟ್ ಬಟನ್ ಪ್ರೆಸ್ ಮಾಡ್ತಾನೆ, ಕಂಟ್ರೋಲ್ ಮಾಡೋಕ್ಕೆ ಬರಲ್ಲ. ಇದು ಬಂದು ಇವಾಗ ಹೊಸದಾಗಿ ತರಿಸಿದ್ದು, ಒಂದು 1 ಮಂತ್ ಏನೋ ಆಯಿತು. ಇದು 4 ಥರ ವೀಲ್ಸ್ ಕೊಟ್ಟಿದ್ದಾರೆ, ಸ್ಮಾಲ್ ಕಾರ್ ವೀಲ್ಸ್ ಥರ. ಜಸ್ಟ್ ಇದ್ರ ಮೇಲೆ ಒಂದು ಸ್ಲೋಪ್ ಮಾಡಿಬಿಟ್ರೆ ಸಾಕು, ಸೊ ಆರಾಮಾಗಿ ಬರುತ್ತೆ. ಇದ್ರ ಜೊತೆ ಅಂತೂ ಆಡ್ಕೊಂಡು ಕೂತ್ಕೊಂಡ್ರೆ ಒಂದು ½ ಅನ್ ಅವರ್ ಆದರೂ ಕೂತ್ಕೊತಾನೆ. ಇದನ್ನೆಲ್ಲ ಕೊಟ್ಬಿಟ್ಟು ಬೇಕಾದ್ರೆ ಆರಾಮಾಗಿ ಕೆಲಸ ಮಾಡ್ಕೋಬೋದು ನಾನು. ಇದನ್ನು ನನಗೆ ತುಂಬ ಇಷ್ಟ ಆಯಿತು. ನೆಕ್ಸ್ಟ್ ಬಂದು ಇದ್ರದ್ದು ಪೂರ್ತಿ ಸೆಟ್ಟೇ ತಕ್ಕೊಟ್ಟಿದ್ದೆ ನಾನು. ಸಣ್ಣದು JCB ಮತ್ತು ಕಾರೆಲ್ಲ ಬಂದಿತ್ತು, ಬಟ್ ಏನಾಯಿತು ಅಂತ ಗೊತ್ತಿಲ್ಲ, ಎಲ್ಲ ಮಿಸ್ ಆಗೋಗಿದೆ. ಇದು ಬಂದು ಎಲ್ಲರ ಮನೇಲೂ ಇದ್ದೇ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸಣ್ಣದು ಓಡಿಸೋವಂಥ ಸೈಕಲ್ಲು, ಮತ್ತು ಇದರಲ್ಲಿ ಅವನೊಬ್ಬನೇ ಕೂರ್ಬೋದು. ಸೊ ಹಾಗಾಗಿ ಚಿಕ್ಕದು ನೋಡೇ ತಕ್ಕೊಟ್ಟಿದ್ದೀವಿ. ನನಗೂ ಅದು ಫೇವ್ರೆಟ್. ಇದು ಬಂದು ಸ್ಪೈಡರ್ ಮ್ಯಾನು. ನೋಡೋಕೆ ಮಾತ್ರ ಹಿಂಗಿದೆ, ಬಟ್ ಒಂದು ಸಲ ಸ್ವೈಪ್ ಮಾಡಿಬಿಟ್ಟ ಅಂತ ಅಂದರೆ ಯಾವ ರಿಮೋಟ್ ಕಂಟ್ರೋಲ್ ಕಾರ್ಗೂ ಕಡಿಮೆ ಇಲ್ಲ ಅನ್ನೋಕೆ ತೋರಿಸುತ್ತೆ. ನಾನು ಸುಮ್ಮನೆ ಜಸ್ಟ್ ಮೂವ್ ಮಾಡಿ ತೋರಿಸ್ತೀನಿ ನೋಡಿ. ಸ್ಪೀಡಾಗಂತೂ ಮೂವ್ ಮಾಡಿಬಿಟ್ರೆ ಗೋಡೆ ಮೇಲೆಲ್ಲ ಹತ್ಕೊಂಡು ಫುಲ್ಲು ಟ್ರಿಪ್ಪಲ್ಲಾಗಿ ಎಲ್ಲ ಅಲ್ಟಿಪಲ್ಟಿ ಎಲ್ಲ ಹೊಡೆಯುತ್ತೆ. ಇದು ಬಂದು ಪಿಯಾನೋ ಒಂದು. ಇದನ್ನು ನನಗೆ ಯಾರೋ ಗಿಫ್ಟ್ ಮಾಡಿದ್ದು. ಸೊ ಇದರಲ್ಲೂ ತುಂಬ ಚೆನ್ನಾಗಿ ಆಡ್ತಾನೆ. ಕಡ್ಡಿ ಇತ್ತು, ಸೊ ಎಲ್ಲೋ ಮಿಸ್ ಆಗಿ ಹೋಗ್ಬಿಟ್ಟಿದೆ. ಇದು ಬಂದು ಅವ್ನು ಚಿಕ್ಕ ವಯಸ್ಸಲ್ಲಿ ತಕ್ಕೊಟ್ಟಿದ್ದು ಒಂದು ಫಸ್ಟ್ ಟಾಯ್ ಅಂತಲೇ ಹೇಳ್ಬೋದು. ಮುರಿದೋಗ್ಬಿಟ್ಟಿತ್ತು, ಮತ್ತು ಇದು ಆ್ಯಕ್ಚುಲಿ ಪಿನ್ನೆಲ್ಲ ಹುಡುಕಿ ಮಾಡಿ ಅದನ್ನು ರೆಡಿ ಮಾಡಿದ್ವಿ. ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಅನ್ನೋಂಗಿಲ್ಲ, ಇದರದ್ದು ಸೆಟ್ಟೆಲ್ಲ ಬಂದಿತ್ತು. ಅದು ಅಮ್ಮನ ಮನೇಲಿದೆ. ಇದು ಅಡುಗೆದು ಪೂರ್ತಿ ಸೆಟ್ಟು, ಪ್ಲೇಟ್ಸು, ಕುಕ್ಕಿಂಗ್ಸ್ ಅದರದ್ದೆಲ್ಲ ಬಂದಿತ್ತು. ಸೊ ಆ ಟ್ರಾಲಿ ಜೊತೆ ಈ ಡಾಲ್ನ ಇಟ್ಕೊಂಡು ಯಾವಾಗಲೂ ಬೇಬಿ ಅಂತೇಳಿ ಆಟ ಆಡ್ತಾ ಇರ್ತಾನೆ. ಅದನ್ನು ತಳ್ಳೋದು ಮಾಡೋದು ಆಡ್ಸೋದೆಲ್ಲ ಮಾಡ್ತಾ ಇರ್ತಾನೆ. ಸೊ ಇದಾಗಿತ್ತು ನಮ್ಮ ಪಾಪುವಿನ ಪ್ರೆಸೆಂಟ್ ಟಾಯ್ಸ್. ಮಿಕ್ಕಿದ್ದೆಲ್ಲ ಎತ್ತಿಟ್ಟಿದ್ದೀನಿ. ಸೊ ಟೈಮ್ ಸಿಕ್ಕಿದಾಗ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಸೊ ಎಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಟು ಆಲ್.